ನನ್ನ ಹತ್ರ ಒಂದು 3 lakhs ಅಷ್ಟು ದುಡ್ಡು ಇಸ್ಕೊಂಡಿದ್ದ. ಅಷ್ಟರಲ್ಲಿ ಇವನಿಗೂ ನನಗೂ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿತ್ತು, ಮಾತಾಡೋದು ಎಲ್ಲ ಮಾಡೋದು ಎಲ್ಲ ಆಗಿತ್ತು. ಇವನು ಸಡನ್ ಆಗಿ ಸ್ಟಾಪ್ ಮಾಡೋ ಸ್ಟೇಜಲ್ಲಿ ಇರಲಿಲ್ಲ. ಅವನು ನನಗೆ ಫಾಲ್ಸ್ ಹೋಪ್ಸ್ ಕೊಡೋಕೆ ಬಂದ. ಅಂದರೆ ಕೊಡ್ತಾ ಇದ್ದ, ನೋಡೋಣ ಇನ್ನೊಂದು ಸ್ವಲ್ಪ ಮನೇಲಿ ಹುಡುಗಿ ನೋಡಲಿ, ಹುಡುಗಿ ಸೆಟ್ ಆದಾಗಲ್ವಾ, ನಾನು ಅಷ್ಟರಲ್ಲಿ ಏನಾದರೂ ಮಾಡಿ ಒಪ್ಸೋಣ, ಆ ಥರ ಎಲ್ಲ ಆಗಿ ಅದು ಫೈನಲ್ ಸ್ಟೇಜಲ್ಲಿ ಅವರಮ್ಮ ನೀನು ಅವಳೊಂದು ಮದುವೆ ಆಗ್ತೀನಿ ಅಂದರೆ ನಾನೇ ಸತ್ತೋಗ್ತೀನಿ ಅನ್ನೋ ಸ್ಟೇಜಿಗೆ ಹೋಯ್ತು. ಅಲ್ಲಿವರೆಗೂ ನಾನು ವರ್ಕಿಂಗಲ್ಲಿದ್ದೆ. ಅವನಿಗೆ ಪ್ರಾಪರ್ ವರ್ಕ್ ಇರಲಿಲ್ಲ. ಅವನಿಗೇನು ಹೆಲ್ಪ್ ಬೇಕು, ಅವನಿಗೆ ಒಳ್ಳೆ ಜಾಬ್ ಸೆಟ್ಲ್ ಆಗೋಕ್ಕೆ ಎಲ್ಲ ಥರ ನೋಡ್ಕೊಂಡು ಎಲ್ಲ ಮಾಡಿಕೊಂಡು ಒಂದು ವೇಯಲ್ಲಿ ಹೋಗ್ತಾಯಿತ್ತು. ಲಾಸ್ಟಲ್ಲಿ ಒಂದು 2 years ಆಯ್ತು ಅಂದ್ಕೊಳ್ಳಿ, ಈ ಥರ ಎಲ್ಲ ಕಾಂಟ್ಯಾಕ್ಟ್ ಆಗಿ ಲಾಸ್ಟಿಗೆ ಅವರಮ್ಮ ಹುಡುಗಿ ಸೆಟ್ ಆಗೋಕ್ಕೆ ಶುರು ಆಯ್ತಲ್ಲ, ಆವಾಗ ಅವನು ಚೇಂಜ್ ಆಗಿಬಿಟ್ಟ. ಇಲ್ಲ ನಮ್ಮಮ್ಮ ಅಂದೆ ಫೈನಲ್ಲು, ಏನೂ ಮಾಡೋಕ್ಕಾಗಲ್ಲ, ನಮ್ಮಮ್ಮಂಗೆ ನಾನು ಮೋಸ ಮಾಡಬಾರ್ದು, ಅವ್ರು ಹೇಳ್ದಂಗೆ ಕೇಳಬೇಕು ಅಂತ. ಆಯಿತು ಹೋಗಲಿ, ನಾನು ಹಣೆ ಬರ, ಏನು ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟೆ. ಅಂದರೆ ಅವನು ನನಗೆ ಹೇಳ್ದಂಗೆ ಮದುವೆ ಆಗಿದ್ದು ಹೇಳಲಿಲ್ಲ. ಅವನು ಮದುವೆ ಆಗಿದ್ದು ಗೊತ್ತಾದರೆ ಇನ್ ಕೇಸ್ ಇವಳು ಏನಾದರೂ ಬಂದು ಗಲಾಟೆ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲದೆ ಇರೋ ಥರ ಮುಚ್ಚಿಟ್ಟು ಮದುವೆ ಆದಮೇಲೆ ಹೋಯ್ತು, ಹೋಗಲಿ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ, ಆಗೋದಾಗೋಗಿದೆ, ನನ್ನಿಂದ ಇನ್ನೊಂದು ಹುಡುಗಿ ಲೈಫ್ ಹಾಳಾಗಬಾರ್ದು ಅಂತ ನನ್ನ ಪಡೋಕೆ ಸುಮ್ಮನೆ ಆಗಿಬಿಟ್ಟೆ. ಅವನ ಹತ್ರ ಜಗಳ ಮಾಡಿದೆ. ನನಗೆ ಆ ಫ್ರಸ್ಟ್ರೇಷನ್ ಏನಿತ್ತು ಅದನ್ನೆಲ್ಲ ಆಚೆ ಹಾಕ್ಬಿಟ್ಟು ನನ್ನ ಪಡೋಕೆ ನಾನು ಸುಮ್ಮನೆ ಆಗಿಬಿಟ್ಟೆ. ಅದಾದಮೇಲೆ ಅವ್ನು ನನ್ನ ಹತ್ರ ಒಂದು 3 lakhs ಅಷ್ಟು ದುಡ್ಡು ಇಸ್ಕೊಂಡಿದ್ದ. ಅವಾಗ ಅದು ಇದು ಮನೆ ಲೀಸ್ಗೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಅದನ್ನು ವಾಪಸ್ ಕೇಳ್ತಾ ಇದ್ದೆ. ನನಗೆ ಟೈಮ್ ಕೊಡು, ಮದುವೆ ಆಗಿನ ಇವಾಗ ರೀಸೆಂಟಾಗಿ ಮದುವೆ ಆಗಿದೆ, ಎಲ್ಲ ರಿಟರ್ನ್ ಮಾಡೋಕ್ಕಾಗಲ್ಲ ಆ ಥರ ಹೇಳ್ತಾ ಇದ್ದ. ನನಗೆ ದುಡ್ಡಿನ ನೀಡ್ ಬಂತು. ಅವಾಗ ನಾನು ಮನೆ ಶಿಫ್ಟ್ ಮಾಡಬೇಕಿತ್ತು, ನನಗೂ ಬೇಕಪ್ಪ ಅಡ್ಜಸ್ಟ್ ಮಾಡಿಕೊಡು, ಏನೋ ಒಂದು ಮಾಡಿಕೊಡು ಅಂತ ಕೇಳಿದೆ. ಒಂಥರ ರಾಂಗ್ ವೇಲ್ ಮಾತಾಡ್ದ. ನೀನು ಹಿಂಗೆ ಕೇಳಿದ್ರೆ ನೀನೇನೆಲ್ಲನೂ ಒಟ್ಟಿಗೆ ಕೊಟ್ಟಿದ್ದ, ನಾನು ಕೊಟ್ಟಾಗ ಇಸ್ಕೋ, ಆ ಥರ ಸತಾಯಿಸೋಕೆ ಸ್ಟಾರ್ಟ್ ಮಾಡ್ದೆ. ನಾನು ಅವಾಗ ಏನು ಮಾಡಬೇಕಂತ ಗೊತ್ತಾಗದೆ ಒಬ್ಬರು ಮೀಡಿಯಾ ಅವ್ರ ಹತ್ರ ಹೆಲ್ಪ್ ಕೇಳಿದೆ. ಸರಿ ಈ ಥರ ಆಗಿದೆ, ಈ ಥರ ವ್ಯಕ್ತಿ ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ, ಹೆಲ್ಪ್ ಮಾಡಿ ಸರ್, ಸ್ವಲ್ಪ ಮೀಡಿಯಾದಲ್ಲಿದ್ದೀರಾ, ಮಾತಾಡಿದ್ರೆ ಅವ್ನಿಗೊಂದು ಭಯ ಬರುತ್ತೆ, ಈ ಥರ ಮೀಡಿಯಲ್ಲಿ ಬಂದರೆ ಅವನಿನ ಫ್ಯೂಚರ್ಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಭಯ ಬಂದು ದುಡ್ಡು ಕೊಡ್ತಾನೇನೋ ಅಂತ ಅವ್ರ ಹತ್ರ ಹೆಲ್ಪ್ ಕೇಳಿದ್ರೆ ಆಯ್ತು. ಅವ್ರು ಮಾತಾಡಿದ್ರು, ಅವನ ಜೊತೆ ಮಾತಾಡಿದ್ರು, ಅವನು ದುಡ್ಡು ವಾಪಸ್ ಕೊಟ್ಟ, ಎಲ್ಲ ಸೆಟ್ಲಾಯಿತು, ಅದೆಲ್ಲ ಆಯಿತು. ಈ ವ್ಯಕ್ತಿ ಇಲ್ಲಿ ಹೆಲ್ಪ್ ಮಾಡಿರಲ್ಲ ಮೀಡಿಯಾದಲ್ಲಿ ದುಡ್ಡು ಇಸ್ಕೊಡೋಕ್ಕೆ, ಆ ವ್ಯಕ್ತಿ ನನ್ನ ಟ್ರೀಟ್ ಕೊಡಿಸಿ, ಮ್ಯಾಮ್ 3 lakhs ಕೊಡ್ಸಿದ್ದೀನಿ, ಟ್ರೀಟ್ ಏನು ಕೊಡ್ಸಲ್ವ ಅಂತ ಟ್ರೀಟಿಗೆ ಕರೆದ್ರು. ಟ್ರೀಟ್ ಕೊಡ್ಸೋಣ ಅಂತ ಹೋದೆ, ನನ್ನ ಮಗಳನ್ನ ಜೊತೆಗೆ ಕರ್ಕೊಂಡು ಹೋಗಿದ್ದೆ. ಆವಾಗ ಅವ್ರು ಪ್ರಪೋಸ್ ಮಾಡಿದ್ರು ನಿಮಗೆ. ಹಾಂ, ಅವರು ನನಗೆ ನಿಮ್ಮ ಕಷ್ಟ ಎಲ್ಲ ಗೊತ್ತಾಗಿದೆ, ನಾನು ನಿಮ್ಮ ಥರನೇ, ಅಂದರೆ ನಾನು ಅವನು ಆ ಥರ ಚೀಟ್ ಮಾಡಾದ್ಮೇಲೆ ನಾನು ತುಂಬ ಡಿಪ್ರೆಷನ್ಗೆ ಹೋಗಿ ಡಿಪ್ರೆಷನ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೀನಿ. 2 years ಡಿಪ್ರೆಷನ್ ಸಫರ್ ಆಗಿ ನಾನು ಇರ್ತೀನೋ ಇರಲ್ವೋ ಅನ್ನೋ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಆದರೂ ಎಲ್ಲೋ ಒಂದು ಮೂಲೆಯಲ್ಲಿ ಸೂಸೈಡ್ ಮಾಡ್ಕೊಳ್ಳೋಷ್ಟು ಧೈರ್ಯನೂ ಇರಲಿಲ್ಲ. ಯಾಕಂದರೆ ನನ್ನ ಮಗಳಿದ್ದಾಳೆ, ಅಮ್ಮ ಇಲ್ಲ ಅಂದರೆ ಏನೇನು ಫೇಸ್ ಮಾಡಬೇಕಂತ ಆಲ್ರೆಡಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೂಸೈಡ್ ಮಾಡ್ಕೊಳೋ ಮನಸ್ಸಿಲ್ಲ. ಅದೇ ಥರ ಎಲ್ಲನೂ ಮರೆತು ಬೇಗ ರಿಯಾಕ್ಟ್ ಆಗೋ ಇದು ಇಲ್ಲ. ಅದಕ್ಕೋಸ್ಕರ ನಾನು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. 2 years ಟ್ಯಾಬ್ಲೆಟ್ಸ್ ತೊಗೊಂಡು ನಾರ್ಮಲ್ ಆಗಿ ಎಲ್ಲ ಆಗಿ ಈ ವ್ಯಕ್ತಿ ನೀವೇ ಯಾವ ಥರ ಸಫರ್ ಆಗ್ತಿದ್ದೀರಾ ಡಿಪ್ರೆಷನಲ್ಲಿ, ನಾನು ಅದೇ ಥರ ಇದ್ದೀನಿ, ನನ್ನ ಹೆಂಡತಿ ಜೊತೆ ಇಲ್ಲ, ನನ್ನ ಮದುವೆ ಆಗಿದೆ, ನನಗೆ ಮಕ್ಕಳಿದ್ದಾರೆ, ಬಟ್ ನಾನು ಅವ್ರ ಜೊತೆ ಇಲ್ಲ, ಕಸಿನ್ ಮನೆಯಲ್ಲಿದ್ದೀನಿ, ನಾನು ನಿಮ್ಮನ್ನು ನೋಡ್ಕೊತೀನಿ, ನಿಮ್ಗೊಂದು ಲೈಫ್ ಕೊಡ್ತೀನಿ, ಮದುವೆ ಆಗ್ತೀನಿ, ನಾವು ಡಿವೋರ್ಸ್ ತೊಗೊತಿದ್ದೀನಿ, ಮದುವೆ ಆಗ್ತೀನಿ, ಆ ಥರ ಎಲ್ಲ ಹೇಳಿದ್ರು. ನಾನು ತಕ್ಷಣಕ್ಕೆ ಅವ್ರದ್ದೇನೋ ನಂಬಿಲ್ಲ, ಏನೋ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವತ್ತು ಟ್ರೀಟ್ ಕೊಡಿಸ್ಬಿಟ್ಟು ಮನೆಗೆ ಹೋದೆ. ಮತ್ತು ಕಾಲ್ ಮಾಡೋದು, ಕೇಳೋದು, ಅದೇ ಹೇಳೋದು. ಮತ್ತು ನೀವು ಬೇಕಾದ್ರೆ ಒಂದಿನ ಫುಲ್ ಡೇ ನನ್ನ ಜೊತೆ ಇದು ನೋಡಿ, ನನ್ನ ಹೆಂಡ್ತಿ ಏನಾದರೂ ನನಗೆ ಕಾಲ್ ಮಾಡ್ತಾರಾ, ಮೆಸೇಜ್ ಮಾಡ್ತಾರಾ, ಏನು ಮಾಡ್ತಾರೆ. ಮತ್ತು ಅವ್ರ ಗ್ಯಾಲರಿಯಲ್ಲಿ ಅವರು ವೈಫ್ದು ಒಂದು ಫೋಟೋ ಇರಲಿಲ್ಲ. ಫೋಟೋ ತೋರಿಸಿ ಅಂದರೆ ಫೋಟೋ ತೋರಿಸಿಲ್ಲ, ನನ್ನ ಹತ್ರ ನನಗೆ ಕಾಂಟ್ಯಾಕ್ಟೇ ಇಲ್ಲ ಅನ್ನೋ ಥರ ಅವರು ಪ್ರೊಜೆಕ್ಟ್ ಮಾಡಿದ್ರು. ಓಕೆ, ಎಲ್ಲೋ ಒಂದು ಮೂಲೆ ಇರ್ಬೋದೇನೋ, ಯಾಕೆಂದರೆ ಮೀಡಿಯಾದಲ್ಲಿದ್ದಾರೆ. ನಾನು ಆಲ್ರೆಡಿ ಒಬ್ಬರು ಈ ಥರ ಮಾಡಿದ್ದಾರೆ ಅಂತ ಹೇಳಿ ಇವ್ರ ಹತ್ರ ಹೆಲ್ಪ್ ಕೇಳ್ಕೊಂಡು ಬಂದಿದ್ದೀನಿ. ಇನ್ ಕೇಸ್ ಇವ್ರು ನನಗೆ ಚೀಟ್ ಮಾಡಿದ್ರೆ ನಾನು ಇದೇ ಥರ ಬೇರೆಯವ್ರ ಹತ್ರನೇ ಹೆಲ್ಪ್ ಕೇಳ್ಕೊಂಡು ಹೋಗ್ಬೋದಲ್ವಾ. ಅವಾಗ ಇವ್ರ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಕನಿಷ್ಠ ಸಾಮಾನ್ಯ ಜ್ಞಾನನಾದರೂ ಒಬ್ಬ ವ್ಯಕ್ತಿಗೆ ಇರುತ್ತಲ್ವ. ಇವ್ರು ಯಾಕೆ ನನಗೆ ಸುಳ್ಳು ಹೇಳ್ತಿರೋದು ನಿಜನೇನೋ ಅಂತ ಅನ್ಸೋಕೆ ಸ್ಟಾರ್ಟ್ ಆಯಿತು. ಒಂದು ದಿನ ಫುಲ್ಲು ಬೇಜಾರಲ್ಲಿ ನಾನು ನಿಮ್ಮ ಹತ್ರ ತುಂಬ ಮಾತಾಡಬೇಕು, ನನಗೆ ತುಂಬ ಬೇಜಾರಾಗಿದೆ, ನಂಗೆ ತುಂಬ ನೋವಾಗಿದೆ ಅಂತ ಹೇಳಿದ್ರು. ಸರಿ ಎಲ್ಲಿ ಬರ್ಬೇಕು ಹೇಳಿ ಅಂದೆ.
ಎಲ್ಲೂ ಬೇಡಮ್ಮ, ನಿಮ್ಮ ಮನೆ ಲೊಕೇಶನ್ ಕಳಿಸಿ ನಾನೇ ಬರ್ತೀನಿ ಅದು. ನಾನು ತುಂಬ ಹೇಳ್ದಿಲ್ಲ ಸರ್, ಮನೆಗೆಲ್ಲ ಬೇಡ, ಎಲ್ಲಿ ಹೇಳಿ ನಾನು ಬರ್ತೀನಿ ಅಂತ. ನೀವು ಕಳ್ಸಂಗಿದ್ರೆ ಮನೆ ಲೊಕೇಶನ್ ಕಳಿಸಿ, ಇಲ್ಲಾಂದರೆ ಬೇಡ ಬಿಟ್ಬಿಡಿ. ನೀವು ಕಳ್ಸಂಗಿದ್ರೆ ಮನೆ ಲೊಕೇಶನ್ ಕಳಿಸಿ, ಇಲ್ಲಾಂದರೆ ಬೇಡ ಬಿಟ್ಬಿಡಿ.